2026ಗಿಂತ 2027ನಲ್ಲಿ ಬರ್ತಿರೋ ಮೂವೀಸ್ಗಳಿಗೆ ತುಂಬ ರೆಕಾರ್ಡ್ಸ್ ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳಿದೆ ಅನಿಸುತ್ತೆ. 2026ಅಲ್ಲಿ ತುಂಬ ಮೂವೀಸ್ ಬರ್ತಿದ್ರು ಲೈಕ್ ಟಾಕ್ಸಿಕ್, ದುರಂಧರ್ 2, ಪೆದ್ದಿ, ಪ್ಯಾರಡೈಸ್ ಕಿಂಗ್, ರಾಮಾಯಣ. ಬಟ್ ಈ ಎಲ್ಲ ಮೂವೀಸ್ಗಳಿಗಿಂತ ನನಗೆ ರಾಮಾಯಣ ಮೂವಿ ತುಂಬ ಒಳ್ಳೆ ಕಲೆಕ್ಷನ್ಸ್ ಆ್ಯಂಡ್ ರೆಕಾರ್ಡ್ಸ್ ಮಾಡೋ ಸಾಧ್ಯತೆಗಳಿದೆ ಅನಿಸುತ್ತೆ. ಈವನ್ ಟಾಕ್ಸಿಕ್ ಆ್ಯಂಡ್ ದುರಂಧರ್ 2 ಕೂಡ ಪೊಟೆನ್ಷಿಯಲ್ ಇಟ್ಕೊಂಡ್ರು ಅದರ ಕ್ಲಾಶ್ಗಳಿಂದ ಎಲ್ಲೋ ಹೊಡ್ತಾ ಬೀಳ್ಬೋದು ಅನಿಸುತ್ತೆ. ಬಟ್ 2027ನಲ್ಲಿ ಇಂಡಿಯನ್ ಸಿನಿಮಾಗೆ ಗೇಮ್ ಚೇಂಜರ್ ಆಗುತ್ತೆ. ಯಾಕಂತಂದರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಅಷ್ಟೇ ಅಲ್ಲ, ಫುಲ್ ರೆಕಾರ್ಡ್ಸ್ ಮಾಡೋ ಸಾಧ್ಯತೆಗಳಿದ್ದಾವೆ. ಯಾಕಂತಂದರೆ ಇದರ ಹೈಪ್ ಆ್ಯಂಡ್ ಕ್ರೇಜ್ ಆ ಲೆವೆಲಿಗಿದೆ. ಇದರಲ್ಲಿ ಮೊದಲನೇದಾಗಿ ಬರೋದು ಸ್ಪಿರಿಟ್. ಸಂದೀಪ್ ರೆಡ್ಡಿ ವಾಂಗ್ ಅವರು ಡೈರೆಕ್ಟ್ ಮಾಡಿರೋ ಈ ಸ್ಪಿರಿಟ್ 5th March 2027 ಬರ್ತಾ ಇದೆ ಅಂತ ಆಲ್ರೆಡಿ ಹೇಳಿ ಇದರ ಹೈಪ್ನ ಬಿಲ್ಡ್ ಮಾಡಿ ಇಟ್ಟಿದ್ರೆ. ಇನ್ನು ಟೀಮ್ ಇದರ ಟೀಸರ್ ಟ್ರೇಲರ್ ಬಂದ್ರಂತೂ ಎಕ್ಸ್ಪೆಕ್ಟೇಷನ್ ಫುಲ್ ಪೀಕ್ ಲೆವೆಲ್ಗೆ ರೀಚ್ ಆಗೋದಂತೂ ಪಕ್ಕ. ಸ್ಪಿರಿಟ್ ಆದಮೇಲೆ ಬರೋದು ಎಸ್ ರಾಜಮೌಳಿ ಅವರ ವಾರಣಾಸಿ. ಇದು ಕೂಡ 2027ನಲ್ಲಿ ಬರ್ಬೋದು ಅಂತ ಆಲ್ರೆಡಿ ಹೇಳಿದ್ದಾರೆ. ಇದರ ಕ್ರೇಜ್ ಕೂಡ ಅಷ್ಟೇ. ರಾಜಮೌಳಿ ಅವರು ಇಂಡಿಯನ್ ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋದಂತೂ ಪಕ್ಕ ಅನಿಸುತ್ತೆ. ರಾಜಮೌಳಿ ಅವರು ಅಷ್ಟೇ ಅಲ್ಲ, ಪ್ರಶಾಂತ್ ನೀಲ್ ಅವರ NTR ನೀಲ್ ಸಿನಿಮಾ ಕೂಡ ತುಂಬಾ ಕ್ರೇಜ್ ಇದೆ. ಆ್ಯಂಡ್ ಅಲ್ಲು ಅರ್ಜುನ್ ಅವರ A22X ಕೂಡ ಇದು ಒಂದು ಪ್ಯಾನ್ ವರ್ಲ್ಡ್ ಸಿನಿಮಾ ಆಗಿರೋದ್ರಿಂದ ಈ ಸಿನಿಮಾನು ಕೂಡ 2027ನಲ್ಲಿ ರಿಲೀಸ್ ಆಗೋ ಚಾನ್ಸಸ್ಗಳಿದ್ದಾವೆ. ಆ್ಯಂಡ್ 4 ಮೂವಿ ಆದಮೇಲೆ ಬರೋದೇ ರಾಮಾಯಣ 2. ಆ್ಯಂಡ್ ಇದು ಏನೇನು ರೆಕಾರ್ಡ್ಸ್ ಮಾಡ್ಬೋದು ಅಂತ ಐಡಿಯಾನೇ ಇಲ್ಲ. ನೀವು ಕಮೆಂಟ್ಸಲ್ಲಿ ತಿಳಿಸಿ 2026 ಲೈನಪ್ ಚೆನ್ನಾಗಿದೆಯಾ 2027.